ಹಾಗಿದ್ದರೂ ಕೂಡ ಇವತ್ತಿನ ದಿವಸ ಅದನ್ನು ನಾವು ನಮ್ಮದು ಅದು ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕಬ್ಜಾ ಮಾಡಲಿಕ್ಕೆ ಬಂದು ಹೆಣ್ಣು ಮಕ್ಕಳಿಗೆಲ್ಲ ಮನೆ ಮನೆಯಲ್ಲಿ ನುಗ್ಗಿ ಹೊಡೆಯೋದಂಥದ್ದು, ಅವರ ಬಟ್ಟೆ ಹರಿದ್ರು ಅಂತೇಳಿ ಕೇಳಿ ನಮಗೆ ಬಹಳ ಅಪಮಾನ ಆಯಿತು ನಮಗಿಲ್ಲಿ ಬಂದಾಗ. ಆದರೆ ಆ ಅಧಿಕಾರಿಗಳಿಗೆ ಅಪಮಾನ ಆಗಿಲ್ವಾ? ಅವರ ಮನೆ ಹೆಣ್ಣು ಮಕ್ಕಳನ್ನು ಅದೇ ರೀತಿ ನಡೆಸ್ಕೊಳ್ತಾರ ಅವರು. ಇವೆಲ್ಲವನ್ನು ಕೂಡ ನಾವಿಲ್ಲಿ ಕೇಳಲಿಕ್ಕೆ ಬಹಳ ಬೇಸರ ಆಯಿತು. ಆ ಕಾರಣದಿಂದ ಹಂಗೆ ವೆಂಕಟರಮಣಪ್ಪ ಅಂತಕ್ಕಂಥವ್ರು, ವೆಂಕಟರಮಣಪ್ಪ ಅವರು ಕೂಡ ತೀರ್ಕೊಂಡು ಹೋಗಿದ್ದು ನಮಗೆ ಬಹಳ ಬೇಜಾರಾಗಿದೆ. ಈ ಗ್ರಾಮ ಅತಿ ಹಿಂದುಳಿದಿರ್ತಕ್ಕಂಥ ಗ್ರಾಮ, ಎಲ್ಲೋ ಕಾಡು ಮೇಡುಗಳಲ್ಲಿರ್ತಕ್ಕಂಥ ಗ್ರಾಮ ಇದು. ಇಂಥದ್ರಲ್ಲಿ ಬಂದು ಅರಣ್ಯಾಧಿಕಾರಿಗಳು ಈ ರೀತಿಯ ದೌರ್ಜನ್ಯ ಮಾಡೋದನ್ನು ಯಾರೂ ಕೂಡ ಸಹಿಸೋದಿಲ್ಲ. ನಮ್ಮ ಸರ್ಕಾರ ಇದ್ದಿದ್ರೆ ಮಾತ್ರ ಅವರು ನಿಮ್ಮ ಬಟ್ಟೆ ಬಿಚ್ಚೋದಲ್ಲ, ಅವರ ಬಟ್ಟೆ ಬಿಚ್ಚಿಸ್ತಿದ್ದಾರೆ. ಆದರೆ ನಮ್ಮ ಸರ್ಕಾರ ಇಲ್ಲ. ಇವತ್ತು ಈ ಸರ್ಕಾರಕ್ಕೆ ನಾವು ಗಮನಕ್ಕೆ ತರ್ತೇವೆ, ಮಂತ್ರಿಗಳ ಗಮನಕ್ಕೆ ತರ್ತೇವೆ. ಈಗ ಸದನ ನಡೀತದೆ 9ನೇ ತಾರೀಕಿಂದ, ಅಲ್ಲಿ ಕೂಡ ಪ್ರಸ್ತಾಪ ಮಾಡ್ತೇವೆ. ಇದನ್ನು ತಕ್ಷಣ ಅವರವರ ಜಮೀನು ಅವರನ್ನು ಬಿಡಬೇಕು. ನೀವು ಯಾವುದೋ ಕಬ್ಜಾ ಮಾಡಿದ್ದೆಲ್ಲ ನಾವು ಹೇಳಿದಂಗೆ ಈ ವಕಫ್ ಬೋರ್ಡ್ ಅಂತ ಒಂದು ಬಂದಿದೆ, ಇದ್ದಕ್ಕಿದ್ದಂಗೆ ಪಾಣಿಯಲ್ಲಿ ಅವರ ಹೆಸರು ಬಂದ್ಬಿಡ್ತದೆ. ರಾತ್ರಿ ಉದ್ಭವ ನಾವು ಮೊದಲು ಕೇಳ್ತಿದ್ವಿ, ಎಲ್ಲೋ ಹಳ್ಳಿನಲ್ಲಿ ಏನೋ ಉದ್ಭವ ಆಗೋಯ್ತು ಅಂತ, ದೇವ್ರದ್ದು ಇದು ಸಿಕ್ತಂತೆ ಅಂತ ಉದ್ಭವ. ಈಗ ದೇವರುಗಳು ಸಿಗ್ತಾ ಇಲ್ಲ, ವಕಫ್ ಬೋರ್ಡ್ನಲ್ಲಿ ಇದರಲ್ಲಿ ಜಮೀನುಗಳೇ ಉದ್ಭವ ಆಗ್ತಾ ಇದೆ. ಇಂಥ ಪರಿಸ್ಥಿತಿ ಇರೋದನ್ನು ನಾನು ಎಲ್ಲೂ ಕಂಡಿರಲಿಲ್ಲ. ಇದು ಅರಣ್ಯ ಇದರಲ್ಲೂ ಕೂಡ ಅದೇ ರೀತಿ ಉದ್ಭವ ಆಗ್ತಾ ಇದೆ. ಯಾಕೆ ಅಂತಂದ್ರೆ ನಾನು ನೋಡಿದೆ, ಅದು ಆ ಮ್ಯಾಪ್ಗಳೆಲ್ಲ ತಂದು ಕೊಟ್ಟಿದ್ದಾರೆ ಅವರು, ಸ್ಕೆಚ್ಗಳೆಲ್ಲ. ಅದರಲ್ಲಿ ನೋಡಿದ್ರೆ 5 ವರ್ಷಕ್ಕೂ ಭೂಮಿ ಬೆಳೀತಾನೆ ಇದೆ ಅವ್ರದ್ದು. ಅದೇ ಮರ ಗಿಡಗಳು ಬೆಳೆಯೋದನ್ನ ನೋಡಿದ್ದೀವಿ ನಾವು, ಭೂಮಿ ಬೆಳೆಯೋದನ್ನ ಎಲ್ಲಾದ್ರೂ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಇವರು ಭೂಮಿನೇ ಬೆಳೆದಿದೆ. ಎನ್ಕ್ರೋಚ್ಮೆಂಟ್ಗಳು ಇವ್ರು ಮಾಡಿ ರೈತರು ಎನ್ಕರೇಜ್ಮೆಂಟ್ ಮಾಡಿದ್ದಾರೆ ಅಂತಂದ್ರೆ ಒಂದು ಸಮಯ ಮಾಡಿದ್ರೆ ಏನು ನಿಮ್ಮ ಅಪ್ಪನ ಗಂಟು ಹೋಯ್ತಾ? ಆ ಜಮೀನು ಅಲ್ಲೇ ಇರ್ತದೆ. ದಾಖಲೆ ಇಲ್ಲ ಅಂತಂದ್ರೆ ಸರ್ಕಾರ ಬರ್ತದೆ, ಅವ್ರಿಗೇನು ಪರಿಹಾರ ಕೊಡಬೇಕು ಕೊಡ್ತದೆ, ಇಲ್ಲ ಜಮೀನು ಅವ್ರಿಗೆ ಕೊಡ್ತದೆ. ಇಲ್ಲ ಅಂತಂದ್ರೆ ನಿನಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ, ನಿನಗೆಲ್ಲೋ ಇರೋದ ಕಡೆ ಬೇರೆ ಕೊಡ್ತೀವಿ, ಇದು ಅವ್ರ ಜಾಗ ಬಿಟ್ಬಿಡು ಅಂತದೆ. ನ್ಯಾಯಯುತವಾಗಿ ಹೋಗ್ಬೇಕಾಗಿದೆ. ಆ ರೀತಿ ದುಂಡಾವರ್ತಿ ಮಾಡಬೇಕಾಗಿಲ್ಲ. ಇವ್ರದೇ ಜಮೀನಾದ್ರೆ ಇಷ್ಟು ಕಾಲ ಏನು ಮಾಡ್ತಿದ್ರು ಇವರು? ನನ್ನ ಜಮೀನು ನನ್ನ ಹಕ್ಕು ಅಲ್ವಾ? ಹಂಗಿದ್ಮೇಲೆ ನನ್ನ ಜಮೀನನ್ನ ಭದ್ರ ಪಡಿಸ್ಕೊಳ್ತಕ್ಕಂಥದ್ದು ನನ್ನ ಧರ್ಮ, ನಾನು ಮಾಡ್ಕೊಳ್ಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಅವ್ರದ್ದೇ ಆದ್ರಿದ್ರೆ ಬೇರೆಯವರು ಅದ್ರಲ್ಲಿ ಬರ್ಲಿಕ್ಕಾದ್ರೂ ಯಾಕೆ ಬಿಟ್ರು? ಅವರು ಮೊದಲಿಂದ ತಡಿಬೇಕಾಗಿತ್ತು. ಇದನ್ನೆಲ್ಲ ಮಾಡದೆ ಈಗ ಬಂದು ಒಕ್ಕಲೆಬ್ಬಿಸ್ತಂಥದ್ದು ಸರಿಯಲ್ಲ. ಇದರ ಬಗ್ಗೆ ಸೂಕ್ತ ಕ್ರಮ ಜರುಗಿಸಲಿಕ್ಕೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ಮನವಿಗೆ ಒಪ್ಪಲಿಲ್ಲದೆ ಹೋರಾಟ ಮಾಡ್ತೇನೆ. ಪರ್ಮನೆಂಟ್ ಆಗಿ ಏನು ಇವ್ರು ಇರಲ್ಲ, ನಮಗೂ ಗೊತ್ತಿದೆ. ನಮ್ಮ ಸರ್ಕಾರ ಬಂದಾಗ ಅದಕ್ಕೆ ನ್ಯಾಯ ಕೊಡಿಸೋ ಕೆಲಸದನ್ನು ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರ ಈಗಾಗಲೇ ಆಕ್ಟ್ಗೆ ತಿದ್ದುಪಡಿಗಳನ್ನು ಕೂಡ ತಂದಿದ್ದಾರೆ. ಅದರ ಪ್ರಕಾರ ಯಾರು ಉಳುಮೆ ಮಾಡ್ತಿರ್ತಾರೋ ಅವರಿಗೆ ಹಕ್ಕು ಬರ್ತದೆ. ಅದರಲ್ಲಿ ಆ ಹಕ್ಕನ್ನು ಕಿತ್ಕೊಳ್ಳಲಿಕ್ಕೆ ಈ ಸರ್ಕಾರ ಮಾಡ್ತಾ ಇದೆ. ಆ ಕಾರಣದಿಂದ ನಾನು ಇವತ್ತು ತಾವು ಹೇಳಿದ್ರಿಂದ ಬಂದಿದ್ದೇನೆ. ಇಲ್ಲಿನ ನಿಮ್ಮ ಸಮಸ್ಯೆಗಳನ್ನು ಆಲಿಸಿದ್ದೇನೆ. ನನ್ನ ಜವಾಬ್ದಾರಿಯೂ ಕೂಡ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಜನರ ಸಮಸ್ಯೆಗಳನ್ನು, ಸರ್ಕಾರ ಮಾಡಿದ ತಪ್ಪುಗಳನ್ನು ಖಂಡಿಸ್ತಕ್ಕಂಥದ್ದು, ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನಾವೆಲ್ಲ ಕೈಗೂಡಿಸ್ಬೇಕು. ತಾವೆಲ್ಲರೂ ಕೂಡ ಬಂದಾಗ ನಮ್ಮನ್ನು ಗೌರವಿಸಿದ್ದೀರಿ, ತಾವಿಲ್ಲಿ ಕರೆದಿದ್ದೀರಿ. ಈ ಸಮಸ್ಯೆಯನ್ನು ನಾನು ಸರ್ಕಾರದ ಗಮನಕ್ಕೆ ತರ್ತೇನೆ, ನನ್ನ ಪಕ್ಷದ ಮುಖಂಡರ ಗಮನಕ್ಕೂ ತರ್ತೇನೆ, ಕೇಂದ್ರ ಸರ್ಕಾರಕ್ಕೂ ಕೂಡ ಇದನ್ನು ತರುವ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳ್ತೇನೆ. ಈಗ ನಾವು ಇನ್ನೂ ಒಂದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋದು ಮರಗಳನ್ನು ಬೆಳೆಸಲಿಕ್ಕೆ. ಎಲ್ಲಾದರೂ ನೋಡಿದ್ದೀರಾ ಮರಗಳನ್ನು ಕಡಿಯಲಿಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರುತ್ತಾ? 1,35,000 ಮಾವಿನ ಮರಗಳನ್ನು ಕಡಿದಿದ್ದಾರೆ. ಮತ್ತೆ ಇವ್ರನ್ನ ಹೆಂಗ್ ಸಹಿಸ್ಕೊಳ್ಬೇಕು ನಾವು?
ಅದು ರೈತರೇ ಬೆಳೆದಿರಲಿ ಅಥವಾ ಅರಣ್ಯವೇ ಅಧಿಕಾರಿಗಳೇ ಬೆಳೆದಿರಲಿ, ಅದನ್ನು ಉಳಿಸ್ಬೇಕು. ರೈತರು ಬೆಳೆದಿದ್ರೆ ಅದನ್ನು ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು. ಈ ದಾಖಲೆಗಳಿಗೂ ಇವರು ಕೊಟ್ಟಿರ್ತಕ್ಕಂಥ ದಾಖಲೆಗೂ ಸರ್ಕಾರಿ ದಾಖಲೆಗಳಲ್ಲಿ ಪರಿಶೀಲನೆ ಮಾಡಿ ಸರಿ ಇದ್ದರೆ ಅವ್ರದ್ದು, ಇಲ್ಲ ಅಂದರೆ ಅರಣ್ಯ ಅಧಿಕಾರಿಗಳು ಹೇಳ್ಬೋದು ನಮ್ಮದು ಇದು ಅರಣ್ಯಕ್ಕೆ ಸಂಬಂಧಪಟ್ಟಿದ್ದು. ಅರಣ್ಯಕ್ಕೆ ಸಂಬಂಧಪಟ್ಟಿದ್ರೆ ನೀವು ಅದನ್ನು ಫೆನ್ಸಿಂಗ್ ಹಾಕ್ರಿ, ಬೇಲಿ ಹಾಕ್ಕೊಳ್ಳಿ. ನೀವು ಬೇಕಾದರೆ ಅವ್ರಿಗೆ ನೋಟಿಸ್ ಕೊಡಿ, ಅವ್ರು ಕೋರ್ಟ್ಗೆ ಹೋಗ್ಲಿ, ಹೋರಾಟ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ನೀವು ಕ್ಯಾರೆಟ್ ಬೆಳೆದಿದ್ರೆ ಬುಲ್ಡೋಸರ್ ಹೊಡೆಯೋದು ತಗೊಂಡೋಗಿ, ಟೊಮೆಟೊ ಬೆಳೆದಿದ್ರೆ ಹೋಗಿ ಬುಲ್ಡೋಸರ್ ಹೊಡೆಯೋದು, ಮರಗಳು ಹುಟ್ಟಿದ್ರೆ ಕಡಿದು ಬಿಸಾಕೋದು. ಅರೆ, ಕಡಿಯೋ ಅಧಿಕಾರ ನಿಮಗೆ ಯಾರು ಕೊಟ್ಟಿದ್ದಾರೆ? ಇದೆಲ್ಲವನ್ನು ಕೂಡ ನಾನು ಸದನದಲ್ಲಿ ಪ್ರಸ್ತಾಪ ಮಾಡ್ತೇನೆ. ತಮಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ನನ್ನನ್ನು ಕರೆದು ಇವತ್ತೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ನಮ್ಮ ಅಹವಾಲುಗಳನ್ನು ಸ್ವೀಕರಿಸಲಿಕ್ಕೆ ತಾವು ಅನುವು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು.